ದಿನ ಬೆಳಗಾದರೆ ಏರಿಕೆ ಏರಿಕೆ ಏರಿಕೆ. ಮಧ್ಯಮ ವರ್ಗದ ಜನ ಹೇಗೆ ಜೀವನ ಸಾಗಿಸಬೇಕು, ಯಾರನ್ನು ಕೇಳಿದ್ರು ಬಾಯಿಗೆ ಬಂದಂಗೆ ಸರ್ಕಾರವನ್ನು ಬೈತಾ ಇದ್ದಾರೆ. ಜನರ ಆಕ್ರೋಶ ಅದರ ಕಟ್ಟೆ ಒಡೆದು ಯಾವಾಗ ತಿರುಗಿ ಬೀಳ್ತಾರೆ ಗೊತ್ತಿಲ್ಲ. ಈ ಸ್ಥಿತಿಯೆಲ್ಲ ನೋಡಿದ್ರೆ ತೀರಾ ದುರ್ಬಲರಾದವರು ನೇಣಾಕೊಂಡು ಸಾಯೋ ಪರಿಸ್ಥಿತಿ ಬಂದಿದೆ. ಇದನ್ನು ಸರಿ ದಾರಿಗೆ ತರದೆ ಹೋದರೆ ನೀವು ಕೆಟ್ಟ ಸ್ಥಿತಿಯನ್ನು ತಲುಪ್ತೀರಾ, ನೋಡ್ಕೊಳ್ಳಿ. ಸ್ನೇಹಿತರೆ, ಇವತ್ತು ನಾವು ಯಾವ ಕಾಲಘಟ್ಟದಲ್ಲಿ ನಿಂತಿದ್ದೇವೆ ಅಂತ ನಾವು ವಿಮರ್ಶೆ ಮಾಡಬೇಕಾಗಿದೆ. ದಿನ ಬೆಳಗಾದರೆ ಆ ವಸ್ತು ಬೆಲೆ ಏರಿಕೆ, ಈ ವಸ್ತು ಬೆಲೆ ಏರಿಕೆ, ಏರಿಕೆ ಏರಿಕೆ ಏರಿಕೆ. ಮಧ್ಯಮ ವರ್ಗದ ಜನ ಹೇಗೆ ಜೀವನ ಸಾಗಿಸಬೇಕು, ಹೇಗೆ ಮಾಡಬೇಕು ಅನ್ನೋದೇ ದಿಕ್ಕೇ ತೋಚ್ದಂಗೆ ಆಗೋಗಿದೆ. ಯಾರನ್ನು ಕೇಳಿದ್ರು ಬಾಯಿಗೆ ಬಂದಂಗೆ ಸರ್ಕಾರವನ್ನು ಬೈತಾ ಇದ್ದಾರೆ. ಕಾಂಗ್ರೆಸ್ ಸಿದ್ದರಾಮಯ್ಯನವರು ಈ ಪುರುಷಾರ್ಥಕ್ಕೆ ಅವರು ಓಟ್ ತಗೊಂಡು ಸರ್ಕಾರ ಮಾಡಬೇಕಾಗಿತ್ತು. ಆ ಗ್ಯಾರಂಟಿ ಈ ಗ್ಯಾರಂಟಿ ಅಂತೆಲ್ಲ ಕೊಟ್ಟುಬಿಟ್ಟು ಈಗ ಸಿಕ್ಕಿದ ವಸ್ತುಗಳ ಮೇಲೆ ಅವರು ಬೆಲೆ ಏರಿಕೆಯನ್ನು ಮಾಡ್ತಿದ್ದಾರೆ. ಇದು ಯಾವ ನ್ಯಾಯ? ಮಧ್ಯಮ ವರ್ಗದ ಕುಟುಂಬ ಎಲ್ಲಿಗೆ ಹೋಗಿ ನಿಲ್ಲಬೇಕು? ಜೀವನ ಮಾಡೋಕ್ಕೆ ತುಂಬ ಕಷ್ಟಪಡ್ತಿದ್ದಾರೆ. ಇಷ್ಟನ್ನು ಯಾಕೆ ಹೇಳಿದೆ ಅಂದರೆ, ನನ್ನ ಒಂದು ಕುಟುಂಬದ ಉದಾಹರಣೆ ಇಟ್ಕೊಂಡೆ ನಾನು ನಿಮಗೆ ಎಲ್ಲವನ್ನು ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ. 2023ರಲ್ಲಿ ನಾವೆಲ್ಲ ಸೇರಿಕೊಂಡು ಸಿದ್ದರಾಮಯ್ಯನವ್ರನ್ನ ಗೆಲ್ಲಿಸಿದ್ವಲ್ಲ, ಆಗ ಒಂದು ಕುಟುಂಬಕ್ಕೆ ಅಂದರೆ ಗಂಡ ಹೆಂಡತಿ ಇಬ್ಬರು ಮಕ್ಕಳಿಗೆ ಎಷ್ಟು ಖರ್ಚು ಬರ್ತಾ ಇತ್ತು? ಈಗ ಕಾಂಗ್ರೆಸ್ ಸರ್ಕಾರ ರಚನೆ ಆದಮೇಲೆ 20 ತಿಂಗಳ ನಂತರ ಅದೇ ಖರ್ಚು ಎಷ್ಟು ಜಾಸ್ತಿ ಆಗಿದೆ ಅನ್ನೋದನ್ನು ನಾನು ನಿಮಗೆ ವಿವರವಾಗಿ ಹೇಳ್ತೀನಿ ಕೇಳಿ. ಆಗ ದಿನಕ್ಕೆ ನಮ್ಮ ಕುಟುಂಬಕ್ಕೆ 2 ಲೀಟ್ರ್ ಹಾಲು ಬೇಕಾಗ್ತಾಯಿತ್ತು. ಅಂದರೆ ತಿಂಗಳಿಗೆ ಒಂದು 1800 ರೂಪಾಯಿವರೆಗೂ ಬೇಕಾಗ್ತಾಯಿತ್ತು. ಈಗ ಅದೇ 2 ಲೀಟ್ರ್ ಹಾಲು ಬೇಕಾಗ್ತಾಯಿದೆ, ಖರ್ಚು ಮಾತ್ರ 3000 ರೂಪಾಯಿ ಆಗ್ತಿದೆ. ನೋಡಿದ್ರಲ್ಲ ಡಿಫ್ರೆನ್ಸು. ಹಾಲಿನ ಕತೆ ಇಲ್ಲಿಗೆ ಬಂದು ನಿಂತಿದೆ. ಒಂದು ಹಾಲಿನ ಬೆಲೆ ಜಾಸ್ತಿ ಮಾಡಿದ್ದಕ್ಕೆ ಎಲ್ಲ ಬೆಲೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಸ್ನೇಹಿತರೆ, ನಮ್ಮ ದಿನಸಿ ಬಳಕೆ ತಿಂಗಳಿಗೆ 6000 ರೂಪಾಯಿ ಬೇಕಾಗ್ತಾಯಿತ್ತು ಆಗ. ಈಗ ಅಷ್ಟೇ ದಿನಸಿಗೆ ನಾವು 9000 ರೂಪಾಯಿವರೆಗೂ ತೆತ್ತಾ ಇದ್ದೀವಿ. ಇದು ಯಾವ ನ್ಯಾಯ ಸ್ವಾಮಿ? ಅದರದ್ದು ಪಟ್ಟಿ ನನ್ನ ಹತ್ರ ಇಲ್ಲೇ ಇದೆ ನೋಡಿ. ಎಣ್ಣೆ ಅದು ಸನ್ ಪ್ಯೂರೋ, ಸನ್ಫ್ಲವರೋ, ಫ್ರೀಡಮ್ಮೋ, XYZ ಎಲ್ಲ ಆಲ್ಮೋಸ್ಟು ನಮಗೆ 110 ರೂಪಾಯಿಂದ 120 ರೂಪಾಯಿವರೆಗೂ ಇರ್ತಿತ್ತು. ಕೆಲವೊಂದು 130 ಇರ್ತಿತ್ತು. ಈಗ ಅದೇ 160, 170, 180 ರೂಪಾಯಿ ಆಗಿದೆ. ಇನ್ನು ಕಡಲೆಬೇಳೆ ಜಾಸ್ತಿ ಆಗಿದೆ, ಉದ್ದಿನ ಬೇಳೆ ಜಾಸ್ತಿ ಆಗಿದೆ, ತೊಗರಿ ಬೇಳೆ ಜಾಸ್ತಿ ಆಗಿದೆ, ಅಕ್ಕಿ ಬೆಲೆನೂ ಜಾಸ್ತಿ ಆಗ್ತಾನೇ ಇದೆ. ಈ ಬೆಲೆ ಎಲ್ಲ ಜಾಸ್ತಿ ಮಾಡ್ತಾ ಹೋದರೆ ನಮ್ಮಂಥ ಮಧ್ಯಮ ವರ್ಗದ ಕುಟುಂಬದವರು ಹೇಗೆ ಬದುಕಬೇಕು? ನೀವೇ ಹೇಳಿ ಸಿದ್ದರಾಮಯ್ಯನವರೇ, DCM DK ಶಿವಕುಮಾರ್ ಅವರೇ, ಇದಾ ನೀವು ಮಾಡ್ತಾ ಇರೋದು? ಇದು ಪ್ರಾವಿಷನ್ಸ್ದು ಹಾಲಿನ ಕಥೆ ಮುಗೀತು. ಇನ್ನು ಕರೆಂಟ್ ನಾವು ಬಿಟ್ಟಿ ಭಾಗ್ಯ ಕೊಡ್ತೀವಿ. ಕರೆಂಟ್ 200 ಯೂನಿಟ್ ಫ್ರೀ, ನಿಮಗೂ ಫ್ರೀ, ಎಲ್ಲರಿಗೂ ಫ್ರೀ. ನನಗಂತೂ ಇವತ್ತಿನ ತನಕ ಯಾವುದೂ ಫ್ರೀ ಬಂದಿಲ್ಲ. ನಾನು 200 ಯೂನಿಟ್ಗೆ ನಾನು ಅದರ ಅಪ್ಲಿಕೇಶನ್ ಹಾಕ್ಕೊಂಡ್ರು ನನಗೆ ಆವಾಗ ಬರ್ತಾ ಇದ್ದಿದ್ದು 160ರಿಂದ 200 ರೂಪಾಯಿ ಒಳಗಡೆ ಬರ್ತಿತ್ತು. ಈಗ ಅದೇ ನಾನು ಹೋದ ತಿಂಗಳು 558 ರೂಪಾಯಿ ಕಟ್ಟಿದ್ದೀನಿ. ಇದು ನ್ಯಾಯವಾ, ಉಚಿತವಾ? ನೀವೇ ಹೇಳಿ. ಇದು ನಮ್ಮ ಕರೆಂಟಿನ ಕಥೆ. ಇನ್ನು ನೀರು ಬಿಲ್ ಬೇರೆ ಜಾಸ್ತಿ ಮಾಡ್ತೀನಿ ಅಂತ ಹೋಗ್ತಾ ಇದ್ದೀರಾ. ನೀರು ಬಿಲ್ಲೇನೋ ಜಾಸ್ತಿ ಮಾಡ್ತಾರಂತೆ. ಇದನ್ನೆಲ್ಲ ತರ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲದಿರೋಂಥ ಸ್ಥಿತಿಗೆ ಬಂದು ನಾವು ನಿಂತಿದ್ದೇವೆ. ಜನರ ಆಕ್ರೋಶ ಅದರ ಕಟ್ಟೆ ಒಡೆದು ಯಾವಾಗ ತಿರುಗಿ ಬೀಳ್ತಾರೆ ಗೊತ್ತಿಲ್ಲ. ಇನ್ನು ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಬಸ್ ರೇಟನ್ನು ಜಾಸ್ತಿ ಮಾಡಿದ್ರಿ. ಬಸ್ ಹೆಂಗಸರಿಗೆ ಫ್ರೀ ಅಂದ್ರಿ, ಇನ್ನು ಮಿಕ್ಕಿದ ಗಂಡಸರಿಗೆ ಬಸ್ ರೇಟೆಲ್ಲ ಪೂರ್ತಿ ಜಾಸ್ತಿ ಮಾಡ್ತಾ ಹೋದ್ರಿ. ತಿಂಗಳಿಗೆ ನಾವೇನೋ 1500, 2000 ರೂಪಾಯಿ ಕತೆ ಕಳೀತಾ ಇದ್ದವರು ಈಗ ಅದೇ 3,500-3,500 ರೂಪಾಯಿಗೆ ಬಂದು ನಿಂತಿದೆ. ಅಲ್ಲ, ಬಸ್ ರೇಟು ಜಾಸ್ತಿ ಆಗೋದ್ರೆ ನಾವೆಲ್ಲ ಎಲ್ಲಿಗೆ ಹೋಗಬೇಕು? ಇದು ಒಂದು ಕತೆ. ಇನ್ನು ಅದು ಎಲ್ಲಿ ನಂಗೆ ನಿಜವಾಗಲೂ ಅರ್ಥ ಆಗದೇ ಇರೋದು, ಮೆಟ್ರೋ ಇದೇನು ಸೆಂಟ್ರಲ್ ಗೌರ್ಮೆಂಟಾ ಅಥವಾ ಸ್ಟೇಟ್ ಗೌರ್ಮೆಂಟಾ ಇಬ್ಬರೂ ಸೇರಿಸಿ ನಮ್ಮ ತಲೆ ಮೇಲೆ ಒಂದು ಕಲ್ಲು ಬಂಡೆ ಚಪ್ಪಡಿ ಎಳಿತಾ ಇದ್ದೀರಾ? ಏನು ಕತೆ? ಅದಂತೂ ಸಾಧ್ಯವೇ. ಇವಾಗ ಕೋರ್ಟ್ ಮೆಟ್ಲ ತನಕ ಹೋಗಿದ್ದಾರೆ ಮೆಟ್ರೋ ಓಡಾಡೋರು. ಅದೇನು ರೀ 30%, 40%, 50% ಜಾಸ್ತಿ ಮಾಡಿದ್ರೆ ನಮ್ಮಂಥವ್ರ ಕತೆ ಹೇಗೆ ರೀ? ಇನ್ನು ಪೆಟ್ರೋಲು, ಡೀಸಲ್ಲು. ಇನ್ನೊಂದು ವಿಷಯ ಹೇಳ್ತೀನಿ. ನನ್ನ ಸ್ನೇಹಿತ ಒಂದು ಗಾಡಿ ಓಡಿಸ್ತಾನೆ. ಗ್ಯಾಸು ಪಾಪ ಅವನು 1 kgಗೆ ಹಾಕ್ತಾ ಇದ್ದಿದ್ದು 83 ರೂಪಾಯಿ. ಯಾರಿಗೂ ಗೊತ್ತಿಲ್ಲದೆ ಇದ್ದಂಗೆ
ನ್ಯೂಸೇ ಬರದೇ ಇರೋ ಥರ 88 ರೂಪಾಯಿ ಆಗೋಗಿದೆ. ಇದೆಲ್ಲ ಹೇಗಾಗುತ್ತೆ? 5 ರೂಪಾಯಿ ಜಾಸ್ತಿ ಆಗೋದ್ರೆ ಯಾರಿಗೂ ಗೊತ್ತಿಲ್ಲದೆ ಇದ್ದಂಗೆ, ಪೇಪರಲ್ಲೂ ಬರಲಿಲ್ಲ, ಟಿ ವಿಲೂ ಬರಲಿಲ್ಲ, ಎಲ್ಲೂ ಬರಲಿಲ್ಲ. ಅದು ಗ್ಯಾಸು 83ರಿಂದ 88 ರೂಪಾಯಿ ಆಗೋಗಿದೆ. ಇದು ಕಾಂಗ್ರೆಸ್ನವರು ನಾವು ಭಾಗ್ಯ ಕೊಡ್ತೀವಿ ಅಂತ ಸರ್ಕಾರ ರಚಿಸಿ ನಮ್ಮಂಥವ್ರಿಗೆ ಇವ್ರು ಕೊಟ್ಟಿರೋ ಭಾಗ್ಯ ಬೆಲೆ ಏರಿಕೆ ಭಾಗ್ಯ. ಇನ್ನೊಂದು ಹೊಸದನ್ನು ಹುಟ್ಟಾಕೊಂಡಿದ್ದಾರೆ. ಏನು ಅಂದರೆ, ನಿಮ್ಮ ಮನೆಯ ಮುಂದೆ ಗಾಡಿ ನಿಲ್ಲಿಸಿದ್ರೆ ಅದಕ್ಕೆ ನಾವು ಟ್ಯಾಕ್ಸ್ ಹಾಕ್ತೀವಿ, ಅದಕ್ಕೆ ನೀವು ಶುಲ್ಕ ತೆತ್ತಬೇಕು, ತಿಂಗಳಿಗಿಷ್ಟು ಅಂತ ಕೊಡಬೇಕು ಅಂತ ಹಾಕ್ತಿದ್ದಾರೆ. ಅಂದರೆ ಒಂದು ಬಡ ಮಧ್ಯಮ ವರ್ಗದ ಕುಟುಂಬ ತಿಂಗಳಿಗೆ ಆಗ 20 ತಿಂಗಳ ಹಿಂದೆ 15,000 ರೂಪಾಯಿನ ಖರ್ಚು ಮಾಡ್ತಾಯಿತ್ತು. ನಾವೆಲ್ಲ ತೆಗೆದಿಡ್ತಾ ಇದ್ವಿ 15,000 ರೂಪಾಯಿ. ಈಗ 20 ತಿಂಗಳ ನಂತರ ಅದೇ ಖರ್ಚು 25,000 ರೂಪಾಯಿ ಆಗಿದೆ. ಅಂದರೆ 10,000 ರೂಪಾಯಿ ಜಾಸ್ತಿ ಆಗಿದೆ. ನನಗಂತೂ ನಿಜವಾಗ್ಲೂ ಇದು ತುಂಬ ಫ್ರಸ್ಟ್ರೇಟ್ ಆಗುವಂಥ ಸ್ಥಿತಿಗತಿ. ಮಧ್ಯಮ ವರ್ಗದವರು, ಬಡ ಮಧ್ಯಮ ವರ್ಗದವರು ನಿಜವಾಗ್ಲೂ ಬಾಳೆ ನಡೆಸೋಕ್ಕೆ ಆಗದೇ ಇರುವಂಥ ಸ್ಥಿತಿ ಇದು. ಜನರ ತಾಳ್ಮೆ ಎಲ್ಲಿ ತನಕ ಇರುತ್ತೋ ಗೊತ್ತಿಲ್ಲ. ಎಲ್ಲ ತಿರುಗಿ ಬಿದ್ದರೆ ಮುಟ್ಟು ನೋಡ್ಕೊಳ್ಳೋ ಹಾಗೆ ನಿಮಗೆ ಕೊಡ್ತಾರೆ ಅನ್ನೋದು ನನ್ನ ನಂಬಿಕೆ. ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಸನ್ಮಾನ್ಯ DCM DK ಶಿವಕುಮಾರ್ ಅವರೇ, ಜನ ತಿರುಗಿ ಬೀಳೋಕ್ಕೆ ಮುಂಚೆ ದಯಮಾಡಿ ಹೇಳ್ತೀನಿ, ನಿಮ್ಮನ್ನು ನೀವು ತಿದ್ದುಕೊಳ್ಳಿ, ಸರಿಯಾದ ದಾರಿಗೆ ಹೋಗಿ. ನಮಗೆ ಈ ಬೆಲೆ ಏರಿಕೆಯಲ್ಲ, ಆದರೆ ನೀವೇನೋ ಬೆಲೆ ಏರಿಸ್ಬಿಡ್ತೀರ ಸ್ವಾಮಿ. ಆದರೆ ನಮ್ಮ ಸಂಬಳ ಯಾರು ಜಾಸ್ತಿ ಮಾಡ್ತಾರೆ ನಿಮಗೆ ಗೊತ್ತಾ? ಸಂಬಳ ಯಾರನ್ನು ಜಾಸ್ತಿ ಮಾಡ್ತಾರಾ? ನಮ್ಮ ಸಂಬಳ ಜಾಸ್ತಿ ಆಗುತ್ತಾ? ನಾವು ಅದೇ ಸಂಬಳದಲ್ಲೇ ಜೀವನ ಮಾಡಬೇಕಲ್ವಾ? ನೀವು ಸರ್ಕಾರಿ ನೌಕರರಿಗೇ ನೀವು ಸಂಬಳ ಕೊಡದೇ ಇರೋ ಸ್ಥಿತಿ ಬಂದುಬಿಟ್ಟಿದ್ದೀರಾ. ಸರ್ಕಾರಿ ನೌಕರರಿಗೇ ಸರಿಯಾದ ಸಂಬಳವನ್ನು ಕೊಡ್ತಿಲ್ಲ, ಸಾರಿಗೆ ಇಲಾಖೆಯಲ್ಲಿ, ಬೇರೆ ಇಲಾಖೆಗಳಲ್ಲಿ. ಈ ರೀತಿ ಆದರೆ ನಾವು ಹೇಗೆ ಜೀವನ ಮಾಡಬೇಕು, ನಾವು ಹೇಗೆ ಬದುಕನ್ನು ಕಟ್ಕೋಬೇಕು? ಈ ಸ್ಥಿತಿಯೆಲ್ಲ ನೋಡಿದ್ರೆ ತೀರಾ ದುರ್ಬಲರಾದವರು ನೇಣಾಕೊಂಡು ಸಾಯೋ ಪರಿಸ್ಥಿತಿ ಬಂದಿದೆ. ಇದು ನಿಮಗೆ ಉಚಿತವಾ? ದಯಮಾಡಿ ಹೇಳ್ತಿದ್ದೇನೆ, ನೀವು ನಿಮ್ಮನ್ನು ಇದ್ರದ್ದೆಲ್ಲ ಕಾನ್ಸಿಕ್ವೆನ್ಸಸ್ ಏನಾಗುತ್ತೆ ಅಂತ ನೋಡಿಕೊಂಡು ನೀವು ಇದನ್ನು ಸರಿ ದಾರಿಗೆ ತರದೆ ಹೋದರೆ ನೀವು ಕೆಟ್ಟ ಸ್ಥಿತಿಯನ್ನು ತಲುಪ್ತೀರಾ. ನೋಡ್ಕೊಳ್ಳಿ. ಇದು ಮಧ್ಯಮ ವರ್ಗದ, ಬಡ ಮಧ್ಯಮ ವರ್ಗದ ಒಂದು ಕಥೆ. ಇವತ್ತಿನ ಈ ಕಥೆ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಹೊಸದಿಗಂತಕ್ಕೆ ಸಬ್ಸ್ಕ್ರೈಬ್ ಆಗಿ ನಮ್ಮ ವಿಡಿಯೋಸನ್ನು ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ.